ಸಪೋಸ್ ಲೈಫಲ್ಲಿ ನಾವೇನಾದರೂ ಹೊಸ ಸ್ಕಿಲ್ ಕಲಿತಿದ್ದೀವಿ ಅಂದ್ಕೊಳ್ಳಿ. ಲೆಟ್ಸ್ ಸೇ ಕುಕಿಂಗ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಅಥವಾ ರೀಡಿಂಗ್ ಬುಕ್ ಆಗಿರ್ಬೋದು, ಅಥವಾ ಇನ್ನು ಮೆನಿ ಮೋರ್. ಆ ಕಲಿಕೆನ ನಾವು ಒಂದೇ ದಿನದಲ್ಲಿ ಮುಗಿಸ್ತೀವಿ, ಒಂದೇ ದಿನದಲ್ಲಿ ಮಾಡ್ತೀವಿ ಅಂತ ಹೋದ್ರೆ ಏನಾಗುತ್ತೆ, ಓವರ್ವೆಲ್ಮ್ ಆಗುತ್ತೆ. ಸ್ಲೋಲಿ ಗಿವ್ ಅಪ್ ಮಾಡೋಕ್ಕೆ ಶುರು ಮಾಡ್ತೀವಿ. ಬಟ್ ಪ್ರತಿದಿನ ಅದೊಂದೇ ಆಕ್ಟಿವಿಟಿ ಮೇಲೆ 5 to 10 minutes ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ಇಟ್ ವಿಲ್ ಆಡ್ಸ್ ಅಪ್. ಡೇ ಬೈ ಡೇ ಇಂಪ್ರೂವ್ಮೆಂಟ್ ನ ಕಾಣಬಹುದು ಅಂಡ್ ಎಕ್ಸ್ಟ್ರಾ ಎಫರ್ಟ್ ಆಗ್ತಿದ್ವಿ ಅಂತಾನು ಅನ್ಸಲ್ಲ. ಈವನ್ ಸ್ಮಾಲ್ ಎಫರ್ಟ್ಸ್ ನ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಬಂದ್ರೆ ಹ್ಯೂಜ್ ಡಿಫ್ರೆನ್ಸ್ ಆಗುತ್ತೆ. ದ ಕೀ ಇಸ್ ಟು ಕೀಪ್ ಶೋಯಿಂಗ್ ಅಪ್. ಎಷ್ಟೇ ಸ್ಲೋ ಆಗಿದ್ರು, ಎಷ್ಟೇ ನಿಧಾನ ಆಗಿದ್ರು ಟಾಸ್ಕು, ಜಸ್ಟ್ ವಿ ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಅಷ್ಟೇ. ಸೊ ಸ್ಟಾರ್ಟ್ ಟುಡೇ. ಆ ಒಂದು ಪುಟ್ಟ ಪುಟ್ಟ ಹೆಜ್ಜೆಗಳು ಅಂತಾರಲ್ಲ, ಅದನ್ನ ಶುರು ಮಾಡಿ ಆ್ಯಂಡ್ ಡೋಂಟ್ ಸ್ಟಾಪ್. ರಿಮೆಂಬರ್ ಟು ಸ್ಟೇ ಕನ್ಸಿಸ್ಟೆಂಟ್ ಆ್ಯಂಡ್ ಸ್ಟೇ ಸ್ಟ್ರಾಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಪವರ್ಫುಲ್ ಸೀರೀಸ್. ಲೈಫಲ್ಲಿ ಆಗೋ ಕೆಲವೊಂದಿಷ್ಟು ಬದಲಾವಣೆಗಳಿಂದ ಮೆಂಟಲಿ ಆ್ಯಂಡ್ ಫಿಸಿಕಲಿ ನಮ್ಮ ಒಂದು ರೂಟ್ನ ನಾವು ಫಾಲೋ ಮಾಡೋಕ್ಕಾಗ್ತಿರಲ್ಲ ಆ್ಯಂಡ್ ನಮ್ಮ ರುಟೀನ್ನ ನಾವು ಫಾಲೋ ಮಾಡೋಕ್ಕಾಗ್ತಿರಲ್ಲ. ನಂದು ಅದೇ ಥರ ಆಗಿತ್ತು. ಸೇಮ್ ವೇಕಪ್ ಟೈಮ್ ಆಗಿರ್ಬೋದು, ಅಥವಾ ಕ್ವಾಲಿಟಿ ಫುಡ್ ಆಗಿರ್ಬೋದು, ಅಥವಾ ವರ್ಕ್ಔಟ್, ಏನೂ ಮಾಡ್ತಾ ಇರಲಿಲ್ಲ. ಒಮ್ಮೆ ಥಿಂಕ್ ಮಾಡಿದಾಗ, ನೋ, ದಿಸ್ ಇಸ್ ನಾಟ್ ದ ರೈಟ್ ಥಿಂಗ್ ಐ ಆಮ್ ಡೂಯಿಂಗ್. ಲೈಫ್ ಹ್ಯಾಸ್ ಟು ಮೂವ್ ಆನ್ ಅಂಡ್ ಥಿಂಗ್ಸ್ ಹ್ಯಾವ್ ಟು ಮೂವ್ ಆನ್. ಸೊ ಅಗೇನ್ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಸೆಲ್ಫ್ ಚಾಲೆಂಜ್. ದ ಗೋಲ್ ಈಸ್ ಟು ಈಟ್ ಹೆಲ್ತಿ, ಡ್ರಿಂಕ್ ಹೆಲ್ತಿ, ಥಿಂಕ್ ಲೆಸ್, ಡೂ ಮೋರ್, ಎಕ್ಸರ್ಸೈಸ್ ರೆಗ್ಯುಲರ್ಲಿ ಆ್ಯಂಡ್ ರೀಡಿಂಗ್ ಬುಕ್. ಕರೆಂಟ್ಲಿ ನಾನು ಓದ್ತಿರೋ ಬುಕ್ ಬಂದು ಟ್ರೀಸ್. ಪ್ಲಾಂಟ್ಸ್ ಮತ್ತೆ ಟ್ರೀಸ್ ಕೂಡ ಅದರ ಎಮೋಷನ್ಸ್ ನ, ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳುತ್ತಂತೆ ಒಂದಕ್ಕೊಂದು. ನಾನು ಅಷ್ಟೇ ಇವತ್ತಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.